ಮಾಟ ಮಂತ್ರ ವಾಮಾಚಾರ ಈಗಲೂ ನಡೀತದ? ಭಾರತದ ಅಸ್ಸಾಂನ ರಾಜ್ಯದಲ್ಲಿರುವಂತಹ ಮೊಯಾಂಗ್ ಅನ್ನುವಂತಹ ಜಾಗವನ್ನು ಕೇಳಿದ್ರೆ ಜನ ಯಾಕೆ ಬೆಚ್ಚಿ ಬೀಳ್ತಾರೆ? ಹಿಂದೆ ಎಲ್ಲ ಕೊಳ್ಳೇಗಾಲ ಅಂದರೆ ಜನ ಬೆಚ್ಚಿ ಬೀಳ್ತಾ ಇದ್ರು. ಆ ಹೆಸರನ್ನ ಕೇಳಿದ್ರೆ, ಆ ಊರಿಗೆ ಹೋದರೆ ಆ ಊರಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೊಳ್ಳೇಗಾಲ ಅಂತ ಇದ್ದಂಗೆ ಭಯ ಬೀಳ್ತಾ ಇದ್ರು. ಯಾಕೆ ಅಂದರೆ ಅಲ್ಲಿ ಮಾಟ ವಾಮಾಚಾರಗಳೆಲ್ಲ ನಡೀತಾ ಇತ್ತು. ಯಾರಿಗಾದರೂ ತೊಂದರೆ ಕೊಡಬೇಕು ಅಂದರೆ, ನಮ್ಮಿಂದ ಆಗಿಲ್ಲ, ನಮ್ಮಿಂದ ಆ ಶಕ್ತಿ ಇಲ್ಲ ಅಂದರೆ ಮಾಟ ವಾಮಾಚಾರ ಮಾಡಿಸಿ ಅವರನ್ನು ಕುಗ್ಗಿಸ್ತಾ ಇದ್ರಂತೆ. ಈ ರೀತಿ ಎಷ್ಟೋ ವಿಚಾರಗಳನ್ನು ನಾವು ಕೇಳಿದ್ದೀವಿ. ಆದರೆ ಇಡೀ ಪ್ರಪಂಚಕ್ಕೆ ಫೇಮಸ್ ಆದಂತಹ ಈ ಜಾಗದ ಬಗ್ಗೆ ನಿಮಗೆ ಗೊತ್ತಾ? ಈಗಲೂ ಅನೇಕ ವಿದೇಶಿಯರು ಈ ಜಾಗಕ್ಕೆ ಹೋಗ್ತಾರೆ, ಈ ಜಾಗದ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾರೆ, ರಿಸರ್ಚ್ಗಳನ್ನು ಮಾಡ್ತಾರೆ, ಬುಕ್ಸನ್ನು ಕೂಡ ಬರೆದಿದ್ದಾರೆ. ಭಾರತದ ಅಸ್ಸಾಂನಲ್ಲಿರುವಂತಹ ಈ ಮೊಯಾಂಗ್ ಎನ್ನುವಂತಹ ಜಾಗ ಅನೇಕ ಜನರಿಗೆ ಭಯವನ್ನು ಉಂಟು ಮಾಡ್ತಾ ಇತ್ತಂತೆ. ಭೀಮನ ಮಗ ಘಟೋತ್ಕಚ ಈ ಜಾಗದಲ್ಲಿ ತನ್ನ ಎಲ್ಲ ಮಾಟ ಮಂತ್ರ ವಾಮಾಚಾರವನ್ನು, ಮಾಯ ಆಗುವಂತಹ ಎಲ್ಲ ಕಲೆಗಳನ್ನು ಕಲ್ತಿದ್ದಂತೆ. ಕೆಲವರು ಹೇಳೋ ಪ್ರಕಾರ ಘಟೋತ್ಕಚ ರಾಜನಾಗಿ ಕೂಡ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದನಂತೆ. ಇದು ಎಷ್ಟು ಫೇಮಸ್ ಆಗಿದೆ ಅಂದರೆ, ಈ ಜಾಗದಲ್ಲಿ ಸರ್ಕಾರವೇ ಖುದ್ದು ಒಂದು ಮ್ಯೂಸಿಯಮನ್ನು ಮಾಡಿದೆ. ಅದು ಮಾಟಗಾರರ ಒಂದು ಮ್ಯೂಸಿಯಮ್ಮು. ಈ ಜಾಗದಲ್ಲಿ ಹಿಂದೆ ಯಾರೆಲ್ಲ ಹೇಗೆಲ್ಲ ಮಾಟವನ್ನು ಮಾಡ್ತಾಯಿದ್ರು, ಮಂತ್ರಗಳನ್ನು ಮಾಡ್ತಾಯಿದ್ರು, ತಂತ್ರಗಳನ್ನು ಮಾಡ್ತಾಯಿದ್ರು ಅನ್ನೋದನ್ನು ನೀವು ನೋಡ್ಬೋದು. ಅನೇಕ ನಿಮಗೆ ಕುರುಹುಗಳು ಸಿಗುತ್ತೆ, ಅನೇಕ ಮಂತ್ರಗಳ ಒಂದು ತಾಳೆಗರಿಯ ಒಂದು ಬುಕ್ಸ್ಗಳು ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ. ಸೊ ಇಂದಿಗೂ ನೀವು ನೋಡ್ಬೋದು ಈ ಜಾಗದಲ್ಲಿ ಏನೇನು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ. ಹಿಂದೆ ಎಲ್ಲ ಏನಾದರೂ ನಾವು ಈಗ ಹಾವು ಕಚ್ಚಿದ್ರೆ ಡೈರೆಕ್ಟಾಗಿ ನಾವು ಡಾಕ್ಟ್ರ್ ಬಳಿ ಹೋಗ್ತೇವೆ, ಆ್ಯಂಟಿ ವೆನಮನ್ನು ತಗೊತೇವೆ. ಆದರೆ ಈ ಜಾಗದಲ್ಲಿ ನೇರವಾಗಿ ಹೋಗ್ತಾ ಇದ್ದಿದ್ದೆ ಮಾಂತ್ರಿಕರ ಬಳಿ. ಮಂತ್ರವನ್ನು ಹಾಕಿಸಿ ಆ ವಿಷವನ್ನು ಇಳಿಸ್ತಾ ಇದ್ರಂತೆ. ಬಟ್ ಈಗೇನಾದರೂ ನೀವು ಆ ಥರ ಮಾಡಲಿಕ್ಕೆ ಹೋದರೆ ಅಷ್ಟೇ, ಮುಗೀತು ನಿಮ್ಮ ಕತೆ. ಬಟ್ ಈ ಜಾಗದಲ್ಲಿ ಈಗಲೂ ಸಹ ಆ ಮಾಂತ್ರಿಕರು ಇದ್ದಾರೆ ಅಂತ ಹೇಳ್ತಾರೆ. ಅನೇಕ ಜಾದುಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಹಿಂದೆ ಒಂದು ಜಾದು ನಡಿಬೇಕಾದ್ರೆ ಆ ಜಾದುಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಕಾಡಿನಿಂದ ತರ್ತಾ ಇದ್ರಂತೆ. गायब होने की कला किसी को आती है तो वो आपको आती है, क्या ये सच है? जानता है लेकिन सामान नहीं मिलता है अभी. ಮಾಯಾಂಗ್ನಲ್ಲಿ ಇಂದಿಗೂ ಅನೇಕ ಮಾಂತ್ರಿಕ ಶಕ್ತಿ ಇರುವಂತಹ ವ್ಯಕ್ತಿ ಇವರು. ಇವರಿಗೆ ಈಗ ಮಾಯ ಆಗುವಂತಹ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡ್ತೀರಾ ಅಂತ ಕೇಳಿದ್ರೆ, ಅದಕ್ಕೆ ಬೇಕಾಗಿರುವ ವಸ್ತುಗಳು ಕಾಡಿನಲ್ಲಿ ಸಿಗುತ್ತೆ. ಈಗ ಕಾಡಿಗೆಲ್ಲ ಹೋಗಿ ಆ ವಸ್ತುಗಳನ್ನು ಸಂಗ್ರಹಿಸೋದೇ ತುಂಬ ಕಷ್ಟಕರವಾಗಿದೆ ಅಂತ ಹೇಳ್ತಾರೆ. कैसे गायब होता है वो? इसका गायब होने का दो तरीका हमका याद है. ये जो पानी में रहता है, इसको मेंढक छोटा छोटा जप करके जाता है जंप में. और ये नेवल बोलता है क्या? नेवला जो सांप काटता है, सांप को पकड़ लेता है, इसका. और उल्लू का. ಹಿಂದೆ ಈ ಮಾಟ ವಾಮಾಚಾರಗಳನ್ನು ಮಾಡಬೇಕು ಅಂದರೆ ಕಾಡಿನಿಂದ ಒಂದಷ್ಟು ವಸ್ತುಗಳು ಇವರಿಗೆ ಬೇಕಾಗಿರುತ್ತೆ. ಅದು ಪ್ರಾಣಿಗಳಾಗಿರ್ಬೋದು, ಅಥವಾ ಗಿಡಗಳಾಗಿರ್ಬೋದು, ಅಥವಾ ಕೀಟಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು. ಇವನ್ನೆಲ್ಲ ತಂದು ಆ ವಾಮಾಚಾರದಲ್ಲಿ ಬಳಕೆ ಮಾಡ್ತಾ ಇದ್ರಂತೆ. ಇದರಿಂದ ಕಾಡು ತುಂಬನೇ ನಾಶ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರ ಇದಕ್ಕೆಲ್ಲ ನಿರ್ಬಂಧವನ್ನು ಹೇರಿದೆ. ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಬಂದರೆ ಅಂಥವರು ಮೋಹಿನಿ ಯಂತ್ರವನ್ನು ಧರಿಸ್ತಾ ಇದ್ದಂತೆ ಆ ಎಲ್ಲ ಕಾಯಿಲೆಗಳು ದೂರವಾಗಿ ಬಿಡ್ತಾ ಇತ್ತಂತೆ. ಆ ಒಂದು ಮೋಹಿನಿ ಯಂತ್ರವನ್ನು ತಯಾರು ಮಾಡಲು ಅನೇಕ ವಸ್ತುಗಳ ಸಂಗ್ರಹ ಬೇಕಾಗಿತ್ತಂತೆ. ಒಂದು ಯಂತ್ರವನ್ನು ತಯಾರು ಮಾಡಲು ಕರಿ ಚಿಟ್ಟೆ, ನಾಗರ ಹಾವಿನ ಬೆನ್ನು ಮೂಳೆ, ಗೂಬೆಯ ಹೃದಯ, ಜಿಂಕೆಯ ಕೊಂಬು ಹಾಗೂ ಒಂದು ರೀತಿಯ ಹುಳ, ಬಾವಲಿಯ ಹಿಕ್ಕೆ, ಗಂಡು ಹುಲಿಯ ಹಲ್ಲು, ಹೆಣ್ಣು ಹುಲಿಯ ಯೋನಿ, ಹೀಗೆ ಅನೇಕ ಮರದ ಬೇರುಗಳು ಎಲ್ಲವನ್ನ ತಂದು ಒಂದು ಯಂತ್ರವನ್ನು ಮಾಡ್ತಾ ಇದ್ರಂತೆ. ಸೊ ಇದು ಮಾಡಬೇಕಾದ್ರೆ ಎಷ್ಟು ಪರಿಸರ ನಾಶ, ಎಷ್ಟು ಪ್ರಾಣಿಗಳ ನಾಶ ಆಗ್ತಾ ಇತ್ತು. ಆದರೂ ಸಹ ಎಷ್ಟೋ ವಿದ್ಯೆಗಳು ಇವತ್ತಿಗೂ ನೀವು ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೇನಾದರೂ ಕಳೆದೋಗಿತ್ತು ಅಂದರೆ ಅದನ್ನು ಹುಡುಕಿ ಕೊಡುವಂತಹ ಅನೇಕ ಜಾದುಗಳು ಇಲ್ಲಿ ನಡೆಯುತ್ತೆ. ನಿಮಗೆ ಮಂತ್ರಗಳು ನಡೆಯುತ್ತೆ ಇಲ್ಲಿ. ಬಾಬಾ कोई मंत्र बुदबुदाने लगे. ಒಂದು ಕೋಲಿಗೆ ಒಂದು ಮಂತ್ರವನ್ನು ಹಾಕಿದ್ರೆ ಕೋಲು ತನ್ನಷ್ಟಕ್ಕೆ ತಾನೇ ಚಲಿಸುತ್ತೆ. ಹಿಂದೆ ಅನೇಕ ನ್ಯೂಸ್ ಚಾನೆಲ್ಗಳು ಹೋಗಿ ಇದನ್ನೆಲ್ಲ ರಿಸರ್ಚ್ ಮಾಡಿದಾಗ ಅವರೇ
ಪಡುವಂತಹ ಅನೇಕ ವಿಚಾರಗಳು ಅವರ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿ ರಿಪೋರ್ಟರ್ ಕಳೆದು ಹೋದಂತಹ ಒಂದು ಮೊಬೈಲನ್ನು ಹುಡುಕಿ ಕೊಡುವಂತೆ ಹೇಳ್ತಾರೆ. ಆ ಕೋಲು ಆ ಜಾಗಕ್ಕೆ ಯಾವ ವ್ಯಕ್ತಿ ಎಲ್ಲಿದ್ದಾನೋ ಅಲ್ಲಿಗೆ ಆ ಕೋಲು ಕರೆದುಕೊಂಡು ಹೋಗುತ್ತೆ. ಆ ವ್ಯಕ್ತಿಯನ್ನು ತೋರಿಸಿ ಆ ವ್ಯಕ್ತಿಯಿಂದ ಮೊಬೈಲನ್ನು ಮತ್ತೆ ರಿಟರ್ನ್ ಕೊಡಿಸುವಂತೆ ಆ ಮಂತ್ರವಾದಿ ಮಾಡ್ತಾನೆ. ಹೀಗೆ ಹಲವು ಮಾಂತ್ರಿಕ ವಿದ್ಯೆಗಳನ್ನು ಆ ರಿಪೋರ್ಟರ್ ಅವರಿಂದ ತಿಳಿದುಕೊಂಡು ಅಚ್ಚರಿಗೆ ಒಳಗಾಗ್ತಾನೆ. ಈ ಮಯಾಂಗ್ನಲ್ಲಿ ಒಂದು ನದಿ ಇದೆ. ಈ ನದಿಯನ್ನು ಪಾರ್ ಮಾಡ್ಲಿಕ್ಕೆ ಕೂಡ ಜನ ಭಯ ಬೀಳ್ತಾ ಇದ್ರಂತೆ. ಆ ನೀರನ್ನು ಕುಡಿಲಿಕ್ಕೂ ಕೂಡ ಭಯ ಬೀಳ್ತಾ ಇದ್ರಂತೆ. ಯಾಕೆಂದರೆ ಆ ನದಿಯಲ್ಲಿ ಅಷ್ಟು ವಿಷ ಹರಡಿತ್ತಂತೆ. ಆಗ ಅದು ಮಯಾಂಗ್ನಲ್ಲಿರುವಂತಹ ಯಾವುದೇ ಪ್ರಜೆಗೆ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಹೊರಗಡೆಯಿಂದ ಬರುವಂತಹ ಯಾರೇ ಬಂದರೂ ಆ ಜಾಗಕ್ಕೆ ಅಥವಾ ಆ ನೀರನ್ನು ಸೇವಿಸಿದರೆ ಅವರಿಗೆ ತೊಂದರೆ ಆಗ್ತಾ ಇತ್ತಂತೆ. ಮೊಘಲ್ ಸಾಮ್ರಾಟ ಮಹಮ್ಮದ್ ಶಹಾನ್ ಅನ್ನೋರು ಯುದ್ಧಕ್ಕೆ ಅಂತ ಬರ್ತಾನೆ. ಎಲ್ಲ ಕಡೆ ಯುದ್ಧ ಮಾಡಿ ಗೆದ್ದು ಮಯಾಂಗ್ಗೆ ಬರ್ತಾನೆ. ಮಯಾಂಗ್ಗೆ ಬಂದಾಗ ಅಲ್ಲಿ ಸುತ್ತಲೂ ಒಂದು ಗೋಡೆ ಸೃಷ್ಟಿಯಾಗಿರುತ್ತೆ. ಈ ಗೋಡೆಯನ್ನು ನೋಡಿ ಒಳನುಗ್ಗಲು ಹೋದಂತಹ ಎಲ್ಲ ಸೈನಿಕರು ಮಾಯ ಆಗ್ತಾ ಇದ್ರಂತೆ. ಇದನ್ನು ನೋಡಿ ಬೆಚ್ಚು ಬಿದ್ದು ಓಡೋದರಂತೆ. ಆ ಟೈಮಲ್ಲಿ ಮಯಾಂಗ್ನ ಯಾವುದೇ ತಂತ್ರಿಕರನ್ನು ಜನ ಭಯದಿಂದ ಕಾಣ್ತಾ ಇದ್ರು, ಗೌರವದಿಂದ ಕಾಣ್ತಾ ಇದ್ರು. ಅವರು ತುಂಬಾ ಶಕ್ತಿಶಾಲಿಗಳಾಗಿದ್ದರಂತೆ, ಅದ್ಭುತ ಶಕ್ತಿಗಳನ್ನು ಹೊಂದಿದ್ರಂತೆ. ಈ ಜಾಗದಲ್ಲಿ ಸಾವಿರಾರು ಜನ ಮಾಂತ್ರಿಕರಿದ್ದಂತೆ. ಆ್ಯಂಡ್ ಇಂದಿಗೂ ಅನೇಕ ಕಡೆ ನಿಮಗೆ ಮಾಂತ್ರಿಕರು ಸಿಗ್ತಾರೆ. ಅದರಲ್ಲಿ ಡೋಂಗಿಯೂ ಇರ್ತಾರೆ, ನಿಜವಾದ ಮಾಂತ್ರಿಕರು ಇರ್ತಾರೆ. ಆದರೆ ತಿಳಿದುಕೊಳ್ಳೋದು ಮಾತ್ರ ತುಂಬಾ ಕಷ್ಟ ಆಗಿರುತ್ತೆ. ಇವತ್ತು ಕೊಳ್ಳೆಗಾಲದಲ್ಲೂ ಕೂಡ ಹಿಂದೆ ಈಗೇನು ನಾನು ಮಯಾಂಗ್ನಲ್ಲಿ ಹೇಳ್ತಾ ಇದ್ದೆ, ಹಿಂದೆ ಕೊಳ್ಳೆಗಾಲದಲ್ಲೂ ಕೂಡ ಅಂತಹ ಮೋಡಿ ವಿದ್ಯೆ ಕಲಿತವರು ಇದ್ದರು. ಅವರು ಎಲ್ಲವನ್ನು ಮಾಯ ಮಾಡ್ತಾಯಿದ್ರು, ನೀರಿನ ಮೇಲೆ ನಡೀತಾ ಇದ್ದರು. ಯಾರಿಗಾದರೂ ಕಷ್ಟ ಬಂದರೆ, ಅಂದರೆ ಯಾರ್ದಾದ್ರೂ ಮನೆಗೆ ಕಷ್ಟ ಬಂದರೆ ಆ ಕಷ್ಟವೇ ಮುಂದೆ ಬರದಂತೆ ಒಂದು ಮಂತ್ರಿಸಿ ಕೊಡ್ತಾ ಇದ್ರಂತೆ. ಅಂತಹ ಮಂತ್ರಿಸಿ ಕೊಟ್ಟಂತಹ ವಸ್ತುಗಳನ್ನು ಮನೇಲಿ ಇಟ್ಕೊಂಡಾಗ ಅವರಿಗೆ ಯಾವುದೇ ಸಮಸ್ಯೆ, ಆರ್ಥಿಕ ಸಮಸ್ಯೆ ಆಗ್ಬೋದು, ಹಾಗೂ ಮನೆಯಲ್ಲಿ ಯಾವುದೇ ಬೇರೆ ರೋಗದ ಸಮಸ್ಯೆ ಆಗ್ಬೋದು, ಯಾವುದೇ ಬರ್ತಾನೆ ಇರಲಿಲ್ವಂತೆ. ಆ ಮಟ್ಟಕ್ಕೆ ಮಾಂತ್ರಿಕರಿದ್ರಂತೆ ಆಗ. ಸೊ ಮಯಾಂಗ್ನಲ್ಲೂ ಸಹ ಅಷ್ಟೇ, ಯಾವುದೇ ಸಮಸ್ಯೆ ಬಂದ್ರೂ ಮಯಾಂಗ್ನಲ್ಲಿ ಅಲ್ಲಿ ಹೋದರೆ ಸಾಕು ನಿಮಗೆ ಆ ಸಮಸ್ಯೆ ಪರಿಹಾರ ಆಗ್ತಾ ಇತ್ತಂತೆ. ದೇಹದಲ್ಲಿ ಕಾಯಿಲೆ ಇರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಯಾರನ್ನಾದರೂ ಹೊಲಿಸ್ಕೊಬೇಕಂದ್ರೆ ಅದಕ್ಕೂ ಅಷ್ಟೇ ಆ ಜಾಗಕ್ಕೆ ಹೋದ್ರೆ ಆಯಿತು. ಅಲ್ಲಿ ಅವರನ್ನು ಹೊಲಿಸ್ಕೊಳ್ಳುವಂತಹ ಎಲ್ಲ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಅವರಿಗೆ ಅರಿವಿತ್ತಂತೆ. ಇಂದಿಗೂ ಸಹ ಅಂತಹ ಒಂದಷ್ಟು ಕೆಲಸಗಳು ನಡೆಯುತ್ತಂತೆ. ಬಟ್ ಸುಮ್ಮನೆ ಹೋಗಿ ಆ ಡೋಂಗಿ ಬಾಬಾಗಳ ಹತ್ರ ಸಿಕ್ಕಾಕೊಂಡ್ರೆ ನಿಮ್ಮ ದುಡ್ಡು ಎಲ್ಲವೂ ನಷ್ಟ ಆಗಿಬಿಡುತ್ತೆ. ಆ್ಯಂಡ್ ಇದೆಲ್ಲ ಮಾಡಬೇಕಾದ್ರೆ ತುಂಬಾ ಡೇಂಜರ್ ಇರುತ್ತೆ. ಮಾಡಲಿಕ್ಕೆ ಹೋಗೋದು ತುಂಬಾ ಡೇಂಜರು. ಬಟ್ ಕೆಲವು ಬಾಬಾಗಳು ದುಡ್ಡನ್ನು ಅಪೇಕ್ಷೆ ಪಡೋದಿಲ್ಲ, ನೇರವಾಗಿ ತಮ್ಮಿಂದ ಆದ ಆಶೀರ್ವಾದವನ್ನು ಮಾಡ್ತಾರೆ. ಅಂಥವ್ರನ್ನು ನಂಬಿ ದುಡ್ಡನ್ನು ಪಡೆದುಕೊಳ್ಳದೆ ಏನಿಲ್ಲದೆ ಅವರು ತಮ್ಮ ಸ್ವಇಚ್ಛೆಯಿಂದ ತಮಗೆ ಏನು ಕೊಡ್ತಾರೆ, ಏನು ಆಶೀರ್ವಾದ ಮಾಡ್ತಾರೆ ಅಂಥವ್ರನ್ನ ನಂಬಿ ಅವ್ರಿಗೊಂದು ಹಣ್ಣು ಹಂಪಲು ಕೊಟ್ಟು ಬನ್ನಿ. ಆದರೆ ಡೋಂಗಿ ಬಾಬಾಗಳನ್ನು ಮಾತ್ರ ನಂಬಕ್ಕೆ ಹೋಗಬೇಡಿ. ಈಗ ನೀವು ಪ್ರಯಾಗ್ರಾಜ್ಗೆ ಹೋದಾಗ ಕೂಡ ಎಷ್ಟೋ ಜನ ಬಾಬಾಗಳು ಬರ್ತಾಯಿದ್ರು. ಅಲ್ಲಿ ನಾನು ಕೇಳಪಟ್ಟಂತೆ ಎಷ್ಟೋ ಜನ ಬಾಬಾಗಳು ದುಡ್ಡನ್ನು ಅಪೇಕ್ಷೆ ಪಡ್ತಾ ಇರಲಿಲ್ಲ, ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರಂತೆ. ಒಂದಷ್ಟು ಬಾಬಾಗಳು ದುಡ್ಡನ್ನು ಕೊಡಿ ಅಂತ ಪೀಡಿಸ್ತಾ ಇದ್ರಂತೆ. ಸೊ ದುಡ್ಡಿಗಾಗಿ ಪೀಡಿಸುವವರನ್ನು ನಂಬಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಇಂದಿಗೂ ಸಹ ತಂತ್ರಗಳನ್ನು ಗೊತ್ತಿರುವಂತಹ ಯೋಗಿಗಳಿದ್ದಾರೆ. ಆದರೆ ಅವರು ತಮ್ಮ ಪಾಡಿಗೆ ತಮ್ಮ ಸಿದ್ಧಿಗೋಸ್ಕರ ಎಲ್ಲೂ ಒಂದು ಕಡೆ ಜಪ ಮಾಡ್ತಾ ತಪ ಮಾಡ್ತಾ ಇದ್ದು ಬಿಡ್ತಾರೆ. ಎಷ್ಟೋ ಗುಹೆಗಳಲ್ಲಿ ಇದ್ದು ಬಿಡ್ತಾರೆ. ಇವತ್ತಿಗೂ ಕೊಳ್ಳೆಗಾಲ ಸುತ್ತಮುತ್ತ ನೀವು ಹೋದರೆ ಅನೇಕ ಬೆಟ್ಟಗಳಿದೆ, ಗುಹೆಗಳಿದೆ. ಆ ಜಾಗದಲ್ಲಿ ಅನೇಕ ಸಾಧಕರಿದ್ದಾರೆ. ಸೊ ಅಲ್ಲಿ ಸಾಧನೆ ಮಾಡ್ತಾ ಅಲ್ಲೇ ಉಳಿದು ಬಿಡ್ತಾರೆ ಅವರು. ಸೊ ಅವರು ಯಾರಿಂದ ಏನನ್ನು ಅಪೇಕ್ಷೆ ಪಡೋದಿಲ್ಲ. ಅವರು ಹೊಟ್ಟೆಗೆ ಊಟ ಬೇಕು ಅಂತಲೂ ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. ಅವರು ಆ ಒಂದು ಶಕ್ತಿಯನ್ನು ಪಡೀಲಿಕ್ಕೆ ಆ ದೇವರಲ್ಲಿ ಮೊರೆ ಹೋಗಿ ಎಲ್ಲವನ್ನು ಮರೆತು ಬಿಟ್ಟಿರ್ತಾರೆ. ಸೊ ಅಂತಹ ಮಹಾನ್ ಪುರುಷರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ನಮ್ಮ ದೇಶದಲ್ಲಿ ಅಂತಲೇ ಅಲ್ಲ, ನಿಮಗೆ ವಿದೇಶದಲ್ಲೂ ಹೋದರೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ, ಅಂದರೆ ಈಗ ನೋಡಿ ಅಮೆಝಾನ್ ಸುತ್ತಮುತ್ತ ನೀವು ಹೋಗಿ ಅಲ್ಲಿ ಅನೇಕ ಮಾಟ ವಾಮಾಚಾರ ಮಾಡಿರುವಂಥವ್ರು ಅನೇಕರು ಸಿಗ್ತಾರೆ ನಿಮಗೆ. ಅಲ್ಲಿ ಇಂದಿಗೂ ಸಹ ಅನೇಕ ಪ್ರಾಣಿಗಳನ್ನು ಅವರು ತಂದು ಆ ಮೂಲಕ ಏನೇನೋ ಮಾಟ ವಾಮಾಚಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ತುಂಬಾ ಡೇಂಜರ್ ಇರುತ್ತೆ ಅವೆಲ್ಲ. ಸೊ ಅಲ್ಲೆಲ್ಲ ಹೋಗಿ ಸಿಕ್ಕಾಕೊಂಡ್ರೆ ಮುಗಿದೇ ಹೋಯ್ತು ಕತೆ, ಗೊತ್ತೇ ಆಗೋದಿಲ್ಲ. ಇದಾಗಿತ್ತು ಮಯಾಂಗ್ನ ಒಂದಷ್ಟು ವಿಚಾರಗಳನ್ನು ನಿಮಗೆ ತಲುಪಿಸೋದು.